A16 ಚಂದ್ರಶೇಖರ್ ಇಂಡಿ ಪರ ಕೂಡ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಇಂಡಿಗೆ 65 ವರ್ಷ ವಯಸ್ಸಾಗಿದೆ. ಸೊ ಈಗ ಶಿಕ್ಷೆ ನೀಡಿದರೆ ಜೀವನವೆಲ್ಲ ಜೈಲಲ್ಲೇ ಮುಗಿದು ಹೋಗುತ್ತೆ ಅವ್ರದ್ದು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ A16 ಚಂದ್ರಶೇಖರ್ ಇಂಡಿ ಪರ ಶ್ಯಾಮ್ ಸುಂದರ್ ಅವರ ವಾದ. ಅವ್ರಿಗೀಗಾಗಲೇ 65 ವರ್ಷ. ನೀವೇನಾದರೂ ಜೀವಾವಧಿ ಕೊಟ್ಬಿಟ್ರೆ ಜೀವನ ಪೂರ್ತಿ ಜೈಲಲ್ಲೇ ಮುಗಿದು ಹೋಗುತ್ತೆ. ಅವರು ಪರಿವರ್ತನೆ ಆಗೋದಕ್ಕಾದರೂ ಅವಕಾಶ ಕೊಡಿ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಚಂದ್ರಶೇಖರ್ ಇಂಡಿ ವಿಚಾರವಾಗಿ ಶ್ಯಾಮ್ ಸುಂದರ್ ಅವರ ವಾದ ಕೋರ್ಟ್ನಲ್ಲಿ ಏನೆಲ್ಲ ಮನವಿ ಮಾಡಿಕೊಂಡಿದ್ದಾರೆ? ಅರವಿಂದ್, ಈಗ ಶ್ಯಾಮ್ ಸುಂದರ್ ಅವರು ಪ್ರತಿವಾದವನ್ನು ಮುಂದುವರಿಸಿ ಈಗ A16 ಆಗಿರುವಂಥ ಚಂದ್ರಶೇಖರ್ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ವಯಸ್ಸಾಗಿದೆ. ಈ ಸಂದರ್ಭದಲ್ಲಿ ನೀವು ಜೀವಿತಾವಧಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿದರೆ ಲೈಫ್ ಪೂರ ಕೂಡ ಅವರು ಅಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಅವರ ಆರೋಗ್ಯದ ಸಮಸ್ಯೆಗಳಿದ್ದಾವೆ. ಅದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಮತ್ತು ವಯಸ್ಸಾಗಿರೋ ಎರಡೂ ಕಾರಣಗಳಿಂದ ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ ಅನ್ನೋ ಮನವಿಯನ್ನು ನ್ಯಾಯಾಧೀಶರಿಗೆ ಮಾಡ್ಕೋತಾ ಇದ್ದಾರೆ. ನ್ಯಾಯಾಧೀಶರು ಕೂಡ ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆ ಮಾಡ್ತಾರಾ ಇಲ್ಲ ಅನ್ನೋದು ನೆಕ್ಸ್ಟೇ ಗೊತ್ತಾಗಬೇಕಾಗಿದೆ. ಈಗ ಏನು ಚಂದ್ರಶೇಖರ್ ಅವರ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಏನು ಮನವಿ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಮತ್ತೆ CBI ಪರ ವಕೀಲರು ಕೂಡ ಪ್ರತಿವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾಕೆ ಇವರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಈ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರ ಏನು, ಅವರ ಯಾವ ರೀತಿಯಾಗಿ ಅವರು ಇದರಲ್ಲಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ CBI ಪರ ವಕೀಲರು ಪ್ರತಿವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಇದನ್ನು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅನ್ನೋದು ಆಧಾರದ ಮೇಲೆ ಅವರ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇಲ್ಲಿ ಬಹುತೇಕ ಏನು ಜೀವಿತಾವಧಿ ಶಿಕ್ಷೆಗಿಂತ ಕಡಿಮೆ ಪ್ರಮಾಣದ ಶಿಕ್ಷೆ ಪ್ರಕಟ ಮಾಡಿ ಅಂತಲೇ ಈಗ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದು ಒಂದು ಕಡೆ ಅರ್ಥ ಆದರೆ, ಮತ್ತೊಂದು ಬಹುತೇಕ ಎಲ್ಲ ಆರೋಪಿಗಳಿಗೂ ಕೂಡ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಈಗ ವಕೀಲರು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ ಏನು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ತಗೋಬೇಕಾಗಿರ್ತಕ್ಕಂಥದ್ದು ಘನ ನ್ಯಾಯಾಲಯ. ಇವತ್ತು ಅವ್ರೇನು ತೀರ್ಮಾನ ತಗೋತಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷಗಳ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದನ್ನು ಈಗ ನಾವು ನೋಡಬೇಕು. ಎನಿಹೌ ಅವ್ರಿಗೆ ಈಗ ಮುಂದಕ್ಕೆ ಅವರು ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ, ಇಲ್ಲ ಅಂತಲ್ಲ, ಅದು ಬೇರೆ ವಿಚಾರ. ಬಟ್ ಇಲ್ಲಿ ನ್ಯಾಯಾಲಯದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ಪ್ರಮಾಣ ಅದು ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಪ್ರತಿಯೊಬ್ಬ ಅಪರಾಧಿಗಳ ಪರವಾಗಿ ವಕೀಲರು ಈಗ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೆ ಪ್ರತಿಯೊಬ್ಬರ ವಿಚಾರದಲ್ಲಿ ಅಂತಕ್ಕಂಥದ್ದೇ ಕುತೂಹಲ. ಎಲ್ಲರೂ ಕೂಡ ಈಗ ಎಲ್ಲರ ಜೀವ ಢವ ಢವ ಅಂತ ಇರುತ್ತೆ.